ನೀವು ಸಿದ್ದರಾಮಯ್ಯನವ್ರನ್ನ ಇಳಿಸುವಂಥದ್ದು ಪ್ರಯತ್ನ ಮಾಡಿದ್ರೆ ನಮ್ಗಿರುವಂಥ ಮಾಹಿತಿ ಪ್ರಕಾರ ಇನ್ನು 3-4 ದಿವಸದೊಳಗಡೆ ನೀವೇನು ಆಕ್ಷನ್ ತಗೋತೀರಿ ಅಂತ, ಏನು ಆಕ್ಷನ್ ತಗೋತೀರಿ ಅನ್ನುವಂಥದ್ದು ಗೊತ್ತಾಗುತ್ತೆ. ನಾವು ನೋಡ್ತಾ ಇದ್ದೀವಿ. ಕಾನೂನು ಡೆಫಿನೆಟ್ ಆಗಿ ನಾವು ಕಾನೂನು ಹೋರಾಟ ಮತ್ತೆ ರಾಜಕೀಯವಾಗಿ ಜನರ ಮಧ್ಯೆ ಹೋಗಿ ಜನರಿಗೆ ಈ ಅನಾಚಾರಗಳನ್ನ ಬಿಜೆಪಿ ಸರ್ ಕಂಪ್ಲೇಂಟ್ ಯಾವನ ತೋತಾರಾಮ್ ಕೊಡ್ತಾನೆ ಬಿಡಿ ಸರ್, ಕಂಪ್ಲೇಂಟ್ ಅದು ಬೇರೆ ವಿಚಾರ. ಅದಕ್ಕೆ ತನಿಖೆ ಮಾಡಿಸಿ, ನಮ್ದೇನು ಅಭ್ಯಂತರ ಇಲ್ವಲ್ಲ. ನಾವೇ ಹೇಳ್ತಾ ಇದ್ದೀವಿ, ನಾವೇ ಜುಡಿಷಿಯಲ್ ಎನ್ಕ್ವೈರಿಗೆ ಆರ್ಡರ್ ಮಾಡಿದ್ದೀವಲ್ಲ. ಸಿಟ್ಟಿಂಗ್ ಇಮಿಡಿಯೇಟ್ ಜಡ್ಜ್ ಅವ್ರ ನೇತೃತ್ವದಲ್ಲಿ, ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಒಂದು ತನಿಖೆ ನಡೀತಾ ಇದೆಯಲ್ಲ, ಅದು ವರದಿ ಬಂದಿದ್ಯಾ? ಇಲ್ಲ ನೀವೇ ಒಂದು ತನಿಖೆಗೆ ಆದೇಶ ಮಾಡಲಿ. ಇವರೇನೆ ಗವರ್ನರು SIT ತರ ಈಗಾಗಲೇ ತನಿಖೆ ಸಂಸ್ಥೆಗಳಿದಾವಲ್ಲ, ಅದು ರೆಫರ್ ಮಾಡುವಂತ ಕೆಲಸವನ್ನು ಮಾಡಲಿ. ರೆಫರ್ ಮಾಡಿಸಿ. ಲೋಕಾಯುಕ್ತಕ್ಕಾಗಲೇ ಕಂಪ್ಲೇಂಟ್ ಕೊಟ್ಟವನೇ ಕೊಡಿ, ಲೋಕಾಯುಕ್ತಕ್ಕೇನೆ. SIT ಫಾರ್ಮೇಶನ್ ಆಗಿದೆ, ಜುಡಿಷಿಯಲ್ ಎನ್ಕ್ವೈರಿ ಇದೆ, ಜುಡಿಷಿಯಲ್ ಎನ್ಕ್ವೈರಿ ಕಮಿಷನ್ಗೆ ಕಳಿಸಿ. ನೀವು ಇದನ್ನ ಕಂಪ್ಲೇಂಟ್ ಬಂದಿದ್ದು ಇದನ್ನ ನೋಡಿ ಅಂತ ಹೇಳಿ. ಅದು ಬಿಟ್ಬಿಟ್ಟು ನೀವು ಒಬ್ಬ ಹಿಂದುಳಿದ ವರ್ಗದ, ಅತಿ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಡಿಸ್ಟರ್ಬ್ ಮಾಡಿ ಆ ವರ್ಗಕ್ಕೆ, ಇಡೀ ರಾಜ್ಯದಲ್ಲಿರುವಂತ ಅತಿ ಹಿಂದುಳಿದ ವರ್ಗದ ಸಮುದಾಯದ ವರ್ಗಕ್ಕೆ ನೀವು ಅವಮಾನ ಮಾಡ್ತಾ ಇದ್ದೀರಿ. ದಲಿತ ವರ್ಗಕ್ಕೆ ಅವಮಾನ ಮಾಡ್ತಾ ಇದ್ದೀರಿ, ಮೈನಾರಿಟಿಗೆ ಅವಮಾನ ಮಾಡ್ತಾ ಇದ್ದೀರಿ. ಅಂದ್ರೆ ನಿಮ್ಮ ಕಣ್ಣು ಮುಂದ್ಗಡೆ ಬೇರೆ ಯಾರು ಅಧಿಕಾರದಲ್ಲಿ ಇರಬಾರ್ದ? ಎಲ್ಲ ಬರೀ ಅಪ್ಪರ್ ಕಮ್ಯುನಿಟಿಯವ್ರು ಮಾತ್ರ, ನಿಮ್ಗೆ ಬೇಕಾಗಿರುವಂತವ್ರು ಮಾತ್ರ ಚೀಫ್ ಮಿನಿಸ್ಟರ್ ಆಗಿರ್ಬೇಕಾ, ಅಧಿಕಾರ ನಡೆಸಬೇಕಾ? ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೇ ನಿಮ್ಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಕಳ್ಳು ಕಿವಿಸ್ತಾ ಇದೆ ನಿಮ್ಗೆ. ನಾಚಿಕೆ ಆಗಲ್ವಾ ನಿಮ್ಗೆ? ಮ್ಯಾಂಡೇಟ್ ಕೊಟ್ಟಿದಾರ ಸರ್ಕಾರ ನಿಮ್ಗೆ, ಏನಾದ್ರು 66 ಸೀಟಿಗೆ ಬಂದು ನಿಲ್ಸಿದಾರಲ್ವಾ? ನೀವು ಕಾಯ್ಬೇಕಲ್ವಾ 5 ವರ್ಷದವರೆಗೂ? 5 ವರ್ಷದವರೆಗೂ ಕಾಯಿರಿ. ನೆಕ್ಸ್ಟ್ ಚುನಾವಣೆಗೆ ಹೋಗೋಣ. ಅವಾಗ ಜನರು ಯಾರು ಆಶೀರ್ವಾದ ಮಾಡ್ತಾರೋ ಅವ್ರು ಮಾಡ್ಲಿ. ಅದು ಬಿಟ್ಬಿಟ್ಟು ನೀವು ಗವರ್ನರ್ ನಮ್ಮ ಕೈಯಲ್ಲಿದ್ದಾರೆ, ಸರ್ಕಾರ ನಮ್ಮ ಕೈಯಲ್ಲಿದೆ, ಸೆಂಟ್ರಲ್ ಗೌರ್ಮೆಂಟ್ ಏಜೆನ್ಸಿಗಳು ನಮ್ಮ ಕೈಯಲ್ಲಿದ್ದಾವೆ ಅಂತ ಎಲ್ಲಾ ಕಡೆ ಇಡೀ ದೇಶದಲ್ಲಿ ನೀವು 2014ರಿಂದ ಇಲ್ಲಿಯವರೆಗೆ 10 ರಾಜ್ಯಗಳನ್ನ ಉರುಳಿಸಿದಿರಿ. 10 ರಾಜ್ಯಗಳ ಮುಖ್ಯಮಂತ್ರಿಗಳನ್ನ ಡಿಸಾಲ್ವ್ ಮಾಡಿಸಿ ನೀವು ಸರ್ಕಾರ ರಚನೆ ಮಾಡುವಂತ ಕೆಲಸವನ್ನ ಮಾಡಿದ್ರಿ. 10 ರಾಜ್ಯ ಇನ್ಕ್ಲೂಡಿಂಗ್ ಕರ್ನಾಟಕ, ಪ್ರೀವಿಯಸ್ ಗವರ್ಮೆಂಟ್ ಸೇರಿ 2019ರಲ್ಲಿ ಸಮ್ಮಿಶ್ರ ಸರ್ಕಾರ ಏನಿತ್ತು ಅದನ್ನು ಉರುಳಿಸುವಂತ ಕೆಲಸವನ್ನ ಮಾಡಿದ್ವಿ. ಇದಕ್ಕೆ ಬಹಳ ಸ್ಪಷ್ಟವಾಗಿದೆ. ರಾಜ್ಯದ ಮುಖಂಡರುಗಳು ಅಶೋಕ್ ಇರ್ಬೋದು, ಅಶ್ವಥ್ ನಾರಾಯಣ ಇರ್ಬೋದು, ವಿಜಯೇಂದ್ರ ಇರ್ಬೋದು, ಕುಮಾರಸ್ವಾಮಿ ಆದಿಯಾಗಿ ಕೈ ಜೋಡಿಸಿದ್ದಾರೆ. ಒಂದು ಪ್ರೀ ಪ್ಲಾನ್ ಮಾಡಿದ್ದಾರೆ. ಸಿದ್ದರಾಮಯ್ಯವರು ಡಿಸ್ಟರ್ಬ್ ಮಾಡಬೇಕು ಅಂದ್ರೆ ಮೂಢ ಹಗರಣದಲ್ಲಿ, ಮೂಢ ವಿಚಾರದಲ್ಲಿ ಏನೂ ಇಲ್ಲ. ಬಹಳ ಬ್ಯೂಟಿಫುಲ್ ಆಗಿ ಸ್ಪಷ್ಟೀಕರಣ ಕೊಟ್ಟಿದ್ದು, ದಾಖಲೆಗಳ ಸಮೇತ ಮಾಧ್ಯಮಗಳ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡಿದೀವಿ. ಗವರ್ನರ್ ಆಫೀಸ್ಗೂ ನಾವು ಕಳಿಸುವಂತ ಕೆಲಸವನ್ನ ಮಾಡಿದೀವಿ. ಚೀಫ್ ಸೆಕ್ರೆಟರಿನೂ ಕಳಿಸಿದ್ದಾರೆ. ಇದರಲ್ಲಿ ಏನ್ ತಪ್ಪಿದೆ ಅನ್ನುವಂತ ದಯಮಾಡಿ ಹೇಳಬೇಕು. ಪರ್ಯಾಯವಾಗಿ ನಮ್ಮ ಜಾಗವನ್ನ, ಅವ್ರ ಜಾಗವನ್ನ 3 ಎಕರೆ 16 ಗುಂಟೆ ಇಲ್ಲಿಗಲ್ ಆಗಿ ಮೂಡಾದವ್ರು ತಗೊಂಡು ಅಕ್ವೈರ್ ಮಾಡ್ಕೊಂಡು ತಪ್ಪಾಗಿದೆ ಅಂತ ಅವರೇ ಒಪ್ಪಿಕೊಂಡು ಪರ್ಯಾಯವಾಗಿ ಪರಿಹಾರವನ್ನ ಕೊಟ್ಟಿರುವಂತದ್ದು ತಪ್ಪು ಅಂತ ಅನ್ನುವಂಥದ್ದಾದ್ರೆ, ಹಗರಣ ಮಾಡಿರುವಂತರು ಎಷ್ಟು ಜನ ಇದರಲ್ಲಿ? ಯಾಕೆ ಪಾದಯಾತ್ರೆಗೆ ನೀವು JDSನವ್ರು ಬೆಂಬಲ ಕೊಡ್ತಾ ಇಲ್ಲ? JDSನವ್ರು ಹೇಳ್ಬೇಕಲ್ವಾ? ನೀವು ಒಟ್ಟಿಗೆ ಮೊನ್ನೆ ಭಾನುವಾರ ಪ್ರೆಸ್ ಮೀಟ್ ಮಾಡಿ ಒಟ್ಟಿಗೆ ಓದ್ತೀವಿ ಅಂತ ಹೇಳಿದವರು, ಇದಕ್ಕಿಂತ ಕುಮಾರಸ್ವಾಮಿಯವರು ಯಾವುದೋ ಒಂದು ಪಿಳ್ಳೆ ನೆಪ ಇಟ್ಕೊಂಡು ನಾನು ಹೋಗಲ್ಲ, ಪಾದಯಾತ್ರೆಗೆ ಹೋಗಲ್ಲ ಅಂದ್ರೆ ಏನರ್ಥ? ಜನರ ಪಬ್ಲಿಕ್ ಮೈಂಡ್ ಅಲ್ಲಿ JDS ಕುಮಾರಸ್ವಾಮಿ ಅವರು ಒಳ್ಳೆಯದಾಗಬೇಕು ಅಂತನಾ? ನಿಮ್ದು ಪಾತ್ರ ಇಲ್ವಾ? ಅಬ್ರಾಮ್ ಕೊಟ್ಟಿರುವಂತದ್ದು ನೋಟಿಸ್ ವಿಚಾರದಲ್ಲಿ HD ಕುಮಾರಸ್ವಾಮಿ ಅವರ ಪಾತ್ರ ಇಲ್ವಾ? ದಯಮಾಡಿ ನೀವು ಬಂದು ಹೇಳಿ. ಮಂಜುನಾಥ ಸ್ವಾಮಿ, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮುಂದ್ಗಡೆ ಹೋಗಿ ನೀವು ಹೇಳಿ, ಆಣೆ ಮಾಡಿ ಹೇಳಿ, ಇಲ್ಲ ನಂದು ಯಾವುದು ಪಾತ್ರ ಇಲ್ಲ ಇಲ್ಲಿ ಅಂತ. ಸರ್ಕಾರ ಬೀಳಿಸುವಂಥದ್ದು, ಸಿದ್ದರಾಮಯ್ಯ ಇಳಿಸುವಂಥದ್ದಕ್ಕೆ ನಾವು ಯಾರು ಪ್ರಯತ್ನ ಪಟ್ಟಿಲ್ಲ ಅಂತ ಆ ವಿಜಯೇಂದ್ರ BJP ಎಲ್ಲ ಹೋಗಿ ದಯಮಾಡಿ ಒಂದು ಪ್ರಮಾಣ ಮಾಡಿ ನೋಡೋಣ, ಪ್ರಮಾಣ ಮಾಡಿ ಹೇಳಿ. ಸೊ ಅದರಿಂದ ನಾವು ಮೈಸೂರು ಜಿಲ್ಲೆ ಕಾಂಗ್ರೆಸ್ 2 ಅಧ್ಯಕ್ಷಗಳಿದ್ದಾರೆ ಇಲ್ಲಿಂದನೇ. ಯಾಕಂದ್ರೆ ನಮ್ಮ ಜಿಲ್ಲೆಯವರವರು ಮುಖ್ಯಮಂತ್ರಿಗಳು. ನೆಕ್ಸ್ಟು ತುರ್ತಾಗಿ ನಾವು ಯಾವ ರೀತಿ ಹೋರಾಟವನ್ನು ಶುರು ಮಾಡಬೇಕು, ಏನು ಮಾಡಬೇಕು, ರಾಜ್ಯಾದ್ಯಂತ ಏನು ಮಾಡಬೇಕು ಅಂತ ರಾಜ್ಯದಲ್ಲಿ ತಗೋತಾರೆ. ಮೈಸೂರು ಜಿಲ್ಲೆನಲ್ಲಿ, ಸಿಟಿನಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಇವತ್ತು ನಾಳೆ ಮೀಟಿಂಗ್ ಮಾಡಿ ಇಮ್ಮಿಡಿಯೇಟ್ ಆಗಿ ಒಂದು ಸಭೆಯನ್ನು ಮಾಡಿ ನಮ್ಮ ರೂಪುರೇಷೆಗಳು, ಹೋರಾಟ ಯಾವ ರೀತಿ ಇರಬೇಕು, ರಾಜ್ಯಪಾಲರ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಅನ್ನುವಂಥದ್ದನ್ನ ನಾವು ತೀರ್ಮಾನ ಮಾಡ್ತೀವಿ. ರಾಜ್ಯಪಾಲರಿಗೆ 2021ರಲ್ಲಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಕೊನೆ ಮೊಮೆಂಟ್ ಅಲ್ಲಿ ಜೂನ್ ತಿಂಗಳಲ್ಲಿ ಇದೇ ಅಬ್ರಾಮು ಯಡಿಯೂರಪ್ಪನವ್ರ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡ್ತಾನೆ. ಔಟ್ ರೈಟ್ ರಿಜೆಕ್ಟ್ ಮಾಡ್ತಾರೆ. ಯಾವುದು RTGS ಮೂಲಕ ಇವ್ರ ಮಕ್ಕಳು ಮೊಮ್ಮಕ್ಕಳು ದುಡ್ಡು ತಗೊಂಡವ್ರೆ, ಸ್ವಾಮಿ ಇವ್ರನ್ನ ಪ್ರಾಸಿಕ್ಯೂಟ್ ಮಾಡುವಂಥದಕ್ಕೆ ನಮ್ಗೆ ಸ್ಯಾಂಕ್ಷನ್ಗೆ ಅನುಮತಿ ಕೊಡಿ ಅಂತ ದುಡ್ಡು ಕೊಡ್ತಾ ಇವನು ಕಂಪ್ಲೇಂಟ್ ಕೊಡ್ತಾನೆ. ಇದೆ ಅಬ್ರಾಮ್, ಅದನ್ನ ರಿಜೆಕ್ಟ್ ಮಾಡ್ತಾರೆ. ಸೇಮ್ ಗವರ್ನರ್, ಎಸ್ ರಿಜೆಕ್ಟೆಡ್. ಈಗ ಈ ಸಿದ್ದರಾಮಯ್ಯನವ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ತಾನೆ.
ಅದಕ್ಕೆ ನೋಟಿಸ್ ಕೊಡ್ತಾರೆ. ಇಂಡಿಯಾದಲ್ಲಿ ಜಾರ್ಖಂಡ್ ಚೀಫ್ ಮಿನಿಸ್ಟರ್ನ ಅರವಿಂದ್ ಕೇಜ್ರಿವಾಲ್ನೆಲ್ಲ ಒಳಗಡೆ ಹಾಕಿರುವಂಥದ್ದು, ಕಳಿಸಿರೋದು, ಇದನ್ನ ಡಿಸ್ಟರ್ಬ್ ಮಾಡಿರುವಂಥದ್ದೆಲ್ಲ ಇದೇ ಉದಾಹರಣೆ ಅಲ್ವಾ ಸ್ವಾಮಿ? ಎಲ್ಲ ಇದೇ ಮಾದರಿ ಗವರ್ನರ್ ಆಫೀಸ್ನ ಉಪಯೋಗಿಸುವಂಥದ್ದು. ಆಮೇಲೆ ಈಗ ತಮಿಳುನಾಡು ಇದರಲ್ಲಿ ಯಾವುದು ವೆಸ್ಟ್ ಬೆಂಗಾಲು ಮತ್ತೆ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳೆಲ್ಲ ಡಿಸ್ಟರ್ಬ್ ಮಾಡಿದ್ದೇನೆ. ಈಗ ಡಿಸ್ಟರ್ಬ್ ಮಾಡುವಂಥದ್ದಕ್ಕೆ ಪ್ರಯತ್ನ ಮಾಡಿ ಅನ್ಸಕ್ಸಸ್ಫುಲ್ ಆಗಿರುವಂಥದ್ದು ತಮಿಳುನಾಡು ವಿಚಾರ, ಕೇರಳ ಮತ್ತೆ ವೆಸ್ಟ್ ಬೆಂಗಾಲ್. ಅಲ್ಲೇನು ಸಕ್ಸಸ್ ಆಗಲಿಲ್ಲ ಅವರು.